ಹೆಬ್ಬಾಳ್ಕರ್ ಅವರಿಗೆ ಸತೀಶ್ ಅವ್ರಿಗೂ ಇದ್ದಾರೆ. ಅದಕ್ಕೀಗ ಆದರೂ ಸತೀಶ್ ಅವರು ಸ್ವಲ್ಪ ಅಧಿಕಾರ ದೃಷ್ಟಿಯಲ್ಲೇ ಸ್ವಲ್ಪ ಎತ್ತರ ಸ್ಥಾನದಲ್ಲಿದ್ದಾರೆ ಅನ್ನೋದು ಸಾಮಾನ್ಯವಾಗಿ ಕಂಡುಬರುವಂಥ ವಿಷಯ. ಅದಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಒಬ್ಬರಲ್ಲ, ಇನ್ನೊಬ್ಬರು ಇಲ್ಲಿ ಬೆಳಗಾವಿ ಜಿಲ್ಲೆಗೆ ತಂದು ನಾವು ಮಂತ್ರಿ ಮಾಡಿದರೆ ಸ್ವಲ್ಪ ಸತೀಶ್ ಅವರ ಶಕ್ತಿ ಕಡಿಮೆ ಆಗ್ಬೋದು ಅನ್ನೋದು ಒಂದು ಸಹಜವಾದ ಅನುಭವ ಇರ್ಬೋದು. ಅಂತಲ್ಲ, ಯಾಕೆ ಯಾರೂ ಒಪ್ಕೊಳ್ಳೋದಿಲ್ಲ ಆಯ್ತು ರೀ ಇವರಲ್ಲಿ ಅಂತಂದ್ರೆ ಇಲ್ಲಪ್ಪ ನಮ್ಮ ಹಂಗೇನಿಲ್ಲ ಅಂತ ಹೇಳಿದ್ರೆ ಮೇಲ್ಪಂದ್ರಲ್ಲಿ, ಅದು ಒಳಪಂದ್ರಲ್ಲಿ ಮಾತ್ರ ಕಾಲು ಜಗ್ಗಾಟ ಇದ್ದೇ ಇರ್ತದೆ. ಅದೇ ಶೈಲ ಡಿ ಕೆ ಶಿ ಅವರಿಗೂ ಸಹಿತ ಲಕ್ಷ್ಮಣ ಸವದಿ ಅವ್ರನ್ನ ಮಿನಿಸ್ಟರ್ ಮಾಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಲಕ್ಷ್ಮಣ ಸವದಿ ಅವರಿಗೆ ಮುಂಬರುವ ಸಂಪುಟ ರಚನೆಯಲ್ಲೇ ಮಂತ್ರಿಗಿರಿ ಸ್ಥಾನ ಸಿಗುವ ಎಲ್ಲ ಅವಕಾಶಗಳಿದ್ದಾವೆ ಅನ್ನೋದು ಒಂದಿಷ್ಟು ಎಲ್ಲ ಜನರು ಮಾತಾಡ್ಕೊತಾ ಇದ್ದಾರೆ. ಮತ್ತು ಅವ್ರು ಸಿಗಬೇಕಾಗ್ಯದ ಯೋಗ್ಯತೆ ಇದ್ದಂಥ ಆ ಅಬಿಲಿಟಿ ಇದ್ದಂಥ ವ್ಯಕ್ತಿ ಲಕ್ಷ್ಮಣ ಸವದಿ ಅವರಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯ ರಾಜಕೀಯ ಸ್ಟಾರ್ಟ್ ಆದರೆ ರಾಜ್ಯ ಮಟ್ಟದ ರಾಜಕೀಯದಲ್ಲೂ ಒಂದು ಹೊಸ ಲೆವೆಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಭಾಳ ನಾವು ಸೂಕ್ಷ್ಮ ಗಮನಿಸಿದಾಗ ಕಂಡುಬರುವಂಥ ವಿಷಯ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ